ಹೊನ್ನಾಳಿಯ ಹಿರೇಕಲ್ಮಠದಲ್ಲಿ ಗುರು ಪೌರ್ಣಿಮೆಯನ್ನು ಆಚರಿಸಲಾಯಿತು. ಶ್ರೀ ಶಟಸ್ಥಲ ಬ್ರಹ್ಮ ಒಡೆಯರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಶ್ರೀಮಠದಲ್ಲಿ ಹೂವಿನ ಗಿಡಗಳನ್ನು ನೆಡುವುದರ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಸ್ವಾಮಿ ಸಂಸ್ಕೃತ ಪಾಠಶಾಲೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮತ್ತು ಶ್ರೀ ಅಕ್ಕಮಹಾದೇವಿ ಪ್ರೌಢಶಾಲೆಯ ಸಿಬ್ಬಂದಿ ವರ್ಗ ಮತ್ತು ವಿದ್ಯಾರ್ಥಿಗಳು ಮಠದ ಎಲ್ಲಾ ಭಕ್ತರು ಸೇರಿ ಗುರು ಪೌರ್ಣಿಮೆಯನ್ನು ಭಕ್ತಿಪೂರ್ವಕವಾಗಿ ಆಚರಿಸಿದರು. ಸಂಸ್ಕೃತ ಪಾಠಶಾಲೆಯ ಮುಖ್ಯ ಶಿಕ್ಷಕರು ಗುರುಗಳ ಛಾಯಾಚಿತ್ರ ಸಂಗ್ರಹವಿರುವ ಫೋಟೋವನ್ನು ಗುರುಗಳಿಗೆ ಭಕ್ತಿಯಿಂದ ಸಮರ್ಪಿಸಿದರು. ಧರ್ಮದಿಂದಲೇ ವಿಶ್ವಕ್ಕೆ ಡಾಕ್ಟರ್ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸುವುದರ ಮೂಲಕ ಗುರು ಪೌರ್ಣಿಮೆಯನ್ನು ವಿಶೇಷವಾಗಿ ಆಚರಿಸ್ತಾ ಇದ್ದೇವೆ. ನಾವೆಲ್ಲ ಮಾಡ್ತಿದ್ದೀವಿ. ಇವತ್ತು ಆಚರಿಸಿ ನಾಳೆ ಬಂದು ಇನ್ನೊಬ್ಬರು ಬಂದಪ್ಪ ಅಂದ್ರೆ ಹಳೆಯದು ನಾವು ಬರ್ತು ಹೊಸ ಹಳೆ ಹೋಗ್ತೀವಿ. ಆದರೆ ಆ ಪರಿಸ್ಥಿತಿ ಆಗಬಾರ್ದು. ಅದಕ್ಕೆ ಯಾವತ್ತು ಉತ್ತರ ಸ್ಮರಣೆ ಇರಬೇಕು ಮನುಷ್ಯನಿಗೆ. ಆ ಸ್ಮರಣೆ ಇದ್ದಾಗ ಮಾತ್ರ ನಾವು ಜೀವನದಲ್ಲಿ ಏನೋ ಸಾಧ್ಯ ಅಂತ ನನ್ನ ಅನಿಸಿಕೆ. ಹಾಗಾಗಿ ನನ್ನ ಚಂದ್ರಶೇಖರ ಸ್ವಾಮಿಗಳನ್ನ, ಜಗನ್ನಾಥ ಸ್ವಾಮಿಗಳನ್ನ, ವೆಂಕಟೇಶ್ವರ ಸ್ವಾಮಿಗಳನ್ನ ಈ ಒಂದು ಗುರು ಪೂರ್ಣಿಮೆ ದಿವಸ ಮನದಲ್ಲಿ ನೆಂದು ಅವರ ಪಾದಕ್ಕೆ ನಮಿಸಿಸುತ್ತಾ ಅವರ ಹಾದಿಯಲ್ಲಿ ಈ ಒಂದು ಗುರು ಕಾಣಿಕೆ ಇನ್ನೂ ಸಹ ನಾವು ನಮ್ಮ ಹಾಗೆ ಚನ್ನಮಲ್ಲಿಗೆ ಸ್ವಾಮಿ ಸಹ ನಾವು ಭಕ್ತಿಪೂರ್ವವಾಗಿ ನಮಿಸಿಸುತ್ತಾ ಈ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಭಾವಚಿತ್ರದ ಅನಾವರಣವನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರ ಅಭಿನಂದನೆ ಸಲ್ಲಿಸಬೇಕಂತ ಹೇಳ್ತಾರೆ. ಗುರು ಪೂರ್ಣಿಮೆ ಕಾರ್ಯಕ್ರಮ ಇರುವಂಥದ್ದು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತಂದ್ರೆ ಈ ವರ್ಷ ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರು ಇವತ್ತು ಪ್ರಕಾಶ್ ನರರೆಡ್ಡಿ ಅವರು ಇರ್ಬೋದು, ಶಿವದಾಸ್ ಅವರು, ನಮ್ಮ ಡಾಕ್ಟರ್ ಪ್ರತಿಮಾ ನಿಜೂಣ, ಶಿವಯೋಗಿ ಶಾಸ್ತ್ರೀಜಿಯವರ ಧರ್ಮಪತ್ನಿ ಅವರು ಇರ್ಬೋದು, ಅವರ ತಂಡ ಇರ್ಬೋದು, ಹೇಮಲತಾ ಸುನಂದ ಇರ್ಬೋದು, ಅಕ್ಕಮಹಾದೇವಿ ಶಾಲೆಯ ಎಲ್ಲ ಶಿಕ್ಷಕರು ಇರ್ಬೋದು, ವಿದ್ಯಾಪೀಠದ ಎಲ್ಲ ಉಪನ್ಯಾಸಕರು ಇರ್ಬೋದು, ಇವೆಲ್ಲರೂ ಸಹ ಒಟ್ಟಾರೆ ಸೇರಿ ಇವತ್ತು ಗುರು ಪೂರ್ಣಿಮೆಗೆ ಒಂದು ಅರ್ಥವನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನನಗೆ ಖಂಡಿತ ನನ್ನ ವೈಯಕ್ತಿಕವಾಗಿ ಶ್ರೀಮಠದ ಸಂಪರ್ಕವಾಗಿ ಅವರಿಗೆ ನನ್ನ ಹೃದಯಪೂರ್ವಕವಾದ ಭಕ್ತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತೀನಿ. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಸಾಕ್ಷಾತ್ ಪರಬ್ರಹ್ಮ ಅಂತಂದರೆ ಶ್ರೇಷ್ಠರಾಗಿರುವಂತಹ ಜ್ಞಾನವನ್ನು ಪಡೆದಂತಹ ಮಹಾಧೀರ ಪುರುಷ ಗುರು. ಆ ಗುರು ಅಂತಂದರೆ ಜ್ಞಾನದ ಪ್ರತೀಕ. ಗುರುವ ಪ್ರತಿಯೊಬ್ಬರಲ್ಲಿರುವಂತಹ ಅಜ್ಞಾನದ ಕತ್ತಲೆಯನ್ನು ಹೋಲಿಸಿ ಸುಜ್ಞಾನದ ಬೆಳಕನ್ನು ನೀಡುವಂತಹ ಕೆಲಸವನ್ನು ಗುರು ಮಾಡ್ತಾ ಇರ್ತಾರೆ. ಅದಕ್ಕಾಗಿ ಬಸವಣ್ಣವರು ಹೇಳಿದ್ರು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ದೇವ. ಇವತ್ತು ಗುರುವಿಗೆ ಅಗ್ರಸ್ಥಾನವನ್ನು ಮೀಸಲಿಟ್ಟು ಇಡೀ ದೇಶ ಅಷ್ಟೇ ಅಲ್ಲ, ಅನೇಕ ರಾಷ್ಟ್ರಗಳಲ್ಲಿ ಈ ಒಂದು ದಿನವನ್ನು ಗುರುವಿನ ದಿನವಾಗಿ, ಗುರು ಪೌರ್ಣಿಮೆಯಾಗಿ ಆಚರಿಸುವಂತಹ ಪರಂಪರೆಯನ್ನು ನಮ್ಮ ಭಾರತೀಯ ಹಿರಿಯರು ಈ ಒಂದು ಸಂಪ್ರದಾಯವನ್ನು ಪಾಲಿಸಿಕೊಂಡು ಬರ್ತಾ ಇದ್ದಾರೆ.
ಪ್ರಸ್ತುತ ಶ್ರೀಮಠದಲ್ಲಿ ಇಂದು ವಿಶೇಷವಾಗಿ ಗುರುಪೌರ್ಣಮಿಯನ್ನು ಆಚರಿಸಲ್ಪಡ್ತಾ ಇದೆ. ಇವತ್ತು ಚಂದ್ರ ಹೇಗೆ ಪ್ರತಿಯೊಬ್ಬರಲ್ಲಿ ಆನಂದವನ್ನು, ಸಂತೋಷವನ್ನು, ಸಮಾಧಾನವನ್ನು, ಶಾಂತಿಯನ್ನು ತರ್ತಾ ಇರ್ತಾನೋ ಅದೇ ರೀತಿಯಾಗಿ ಪೂರ್ಣ ಚಂದ್ರ ಇರುವಂತಹ ದಿನ ಇವತ್ತು ಗುರು ಪೌರ್ಣಮಿ ಅಂತೇಳಿ. ಇದು ವ್ಯಾಸ ಪೌರ್ಣಮಿ ಕೂಡ ಆಗಿದೆ. ಇವತ್ತು ವ್ಯಾಸನು ಹುಟ್ಟಿದಂತಹ ದಿನ ಇದು. ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೆದಂಥವರು. ಮಹಾಭಾರತ ಕೇವಲ ಅದು ಒಂದು ಕಥೆಯಲ್ಲ, ಪ್ರತಿಯೊಬ್ಬರ ಬದುಕನ್ನು ಅತ್ಯಂತ ಅರ್ಥಪೂರ್ಣವಾಗಿಸಿಕೊಳ್ಳುವಂತಹ ಸಾಮರ್ಥ್ಯ ಮಹಾಭಾರತದಲ್ಲಿದೆ. ಪ್ರತಿಯೊಬ್ಬರ ಕುಟುಂಬವನ್ನು, ಪ್ರತಿಯೊಬ್ಬರ ಬದುಕನ್ನು, ಪ್ರತಿಯೊಬ್ಬರ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ತಿಳಿಸುವಂತಹ ಏಕೈಕ ಗ್ರಂಥ ಮಹಾಭಾರತ. ರಾಮಾಯಣ ಮಹಾಭಾರತಗಳು ಅಷ್ಟೇ ಪವಿತ್ರವಾಗಿರುವಂತಹ ಗ್ರಂಥಗಳು. ಅಂತಹ ಗ್ರಂಥಗಳನ್ನು ರಚಿಸಿರುವಂಥವರು ವೇದವ್ಯಾಸರು ಹಾಗೆ ವಾಲ್ಮೀಕಿ ಮಹರ್ಷಿಗಳು ಅನ್ನುವಂಥದ್ದು. ಅವರು ಈ ಜಗತ್ತಿಗೆ ಸಾರಿರುವಂತಹ ಒಂದು ಸಂದೇಶ ಏನಂತ ಕೇಳಿದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು. ಇವತ್ತು ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ, ನಮಗೆ ಬೇಕಾದವರಿಗೆ ಸುಖವಾಗಿರಲಿ ಅಂತೀವಿ, ಬೇಡದವರಿಗೆ ಕಷ್ಟ ಕೊಡಪ್ಪ ಅಂತ ಬೇಡ್ಕೊಳ್ತೀವಿ. ಆದರೆ ಋಷಿಮುನಿಗಳು ಬೇಡಿದಂತಹದ್ದು ಎಂತಹದ್ದು ಅಂತ ಕೇಳಿದ್ರೆ, ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲ ಜನರು ಸುಖವಾಗಿರಲಿ. ಸರ್ವೇ ಸಂತು ನಿರಾಮಯಃ, ಎಲ್ಲರೂ ಆರೋಗ್ಯಪೂರ್ಣವಾಗಿರಲಿ. ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ಅಂಗಾಂಗಗಳು ಅತ್ಯಂತ ಸುಪುಷ್ಟವಾಗಿರಲಿ, ಸುಭದ್ರವಾಗಿರಲಿ, ಯಾವಾಗಲೂ ಶಕ್ತಿಯುತವಾಗಿರಲಿ ಅನ್ನುವಂಥ ಆಶಯವನ್ನು ಹೊಂದಿದಂಥವರು ನಮ್ಮ ಋಷಿಗಳು. ಹಾಗೆ ಸರ್ವೇ ಸಂತು ನಿರಾಮಯಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾವ ಭವೆ. ಯಾರೂ ಕೂಡ ದುಃಖವಾಗಿರದೇ ಇರಲಿ, ಎಲ್ಲರೂ ಸಂತೋಷವಾಗಿರಲಿ ಅನ್ನುವಂತಹ ಸಂದೇಶವನ್ನು ಸಾರಿದಂತಹ ಋಷಿಗಳು ಇಂತಹ ಒಂದು ಪರಂಪರೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ಈ ಒಂದು ಸಂಸ್ಕೃತಿಯನ್ನು ಬೆಳೆಸಿದ್ದಾರೆ. ಇಂತಹ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ತಿಳಿಸುವಂಥ ಕೆಲಸವನ್ನು ಪೋಷಕ ಬಂಧುಗಳು ಮತ್ತು ಆಚಾರ್ಯರು ಮತ್ತು ಶಿಕ್ಷಕರು ಮತ್ತು ಆಚಾರ್ಯರು ಇವರೆಲ್ಲರೂ ಇಂತಹ ಒಂದು ಪರಂಪರೆಯನ್ನು ಎಂದಿನ ಪೀಳಿಗೆಗೆ ಅವರಿಗೆ ತಿಳಿಸುವ ಮುಖೇನ ಗುರುವಿನಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು, ಹಾಗೆ ತಂದೆ ತಾಯಿಗಳಲ್ಲಿ ಕೂಡ ಅದೇ ಭಕ್ತಿ ಶ್ರದ್ಧೆಯನ್ನು ಬಿತ್ತುವಂತಹ ಕೆಲಸವನ್ನು ಅವರು ಮಾಡಬೇಕಾಗ್ತದೆ. ಇಂತಹ ಒಂದು ದ್ಯೋತಕವಾಗಿರುವಂತಹ ಈ ಒಂದು ದಿನವನ್ನು ಗುರುಪೌರ್ಣಿಮೆಯಾಗಿ ಆಚರಿಸಲ್ಪಡ್ತಾ ಇದೆ. ಸರ್ವರಿಗೆ ಮತ್ತೊಮ್ಮೆ ಶುಭ ಹಾರೈಸಿ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ. ಓಂ ಶಾಂತಿ ಶಾಂತಿ ಶಾಂತಿ.